ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಮೂವಿ 2024ರಲ್ಲಿ ರಿಲೀಸ್ ಆಗಿರುವಂಥ ಬೋಗೈನ್ವಿಲ್ಲಾ ಎನ್ನುವ ಸಿನಿಮಾ. ಈ ಸಿನಿಮಾ ಥ್ರಿಲ್ಲಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಿದ್ರೆ ಪಟ್ಟನೆ ಸಬ್ಸ್ಕ್ರೈಬ್ ಆಗಿಬಿಡಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಮತ್ತೆ ಹೀರೋಯಿನ್ಗೆ ಆಕ್ಸಿಡೆಂಟ್ ಆಗುತ್ತೆ. ಹೀರೋ ಹೆಸರು ಥಾಮಸ್ ರಾಯ್ಸ್, ಹೀರೋಯಿನ್ ಹೆಸರು ರೀತು. ನೆಕ್ಸ್ಟ್ ಸೀನ್ ಅಲ್ಲಿ ಸುಮಾರು ವರ್ಷಗಳ ನಂತರ ರೀತುವನ್ನ ತೋರಿಸ್ತಾರೆ. ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದರಿಂದ ತಲೆಗೆ ಏಟು ಬಿದ್ದು ಮರುವಿನ ಕಾಯಿಲೆ ಬಂದಿರುತ್ತೆ. ಏನು ನೆನಪು ಇರೋದೇ ಇಲ್ಲ. ಒಂದು ದಿನ ರೀತು ತನ್ನ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ 2 ನಿಮಿಷ ಆದ್ಮೇಲೆ ತನ್ನ ಮನೆ ಕೆಲಸ ಮಾಡೋ ರೆಮಾಗೆ ನನ್ನ ಮಕ್ಕಳಲ್ಲಿ ಅಂತ ಪ್ರಶ್ನೆ ಕೇಳ್ತಾಳೆ. ರೆಮಾ ಈಗ ತಾನೇ ನಿಮ್ಮ ಮಕ್ಕಳು ಶಾಲೆಗೆ ಹೋದ್ರು ಅಂತ ಹೇಳಿದ್ರು ಕೂಡ ರೀತು ಅವರ ಬೆಡ್ರೂಮಿಗೆ ಬಂದು ಮಕ್ಕಳನ್ನ ನೋಡ್ತಾಳೆ, ಆದ್ರೆ ಇರೋದಿಲ್ಲ. ಇಂಥ ನೆನಪಿನ ಶಕ್ತಿ ಅವಳಿಗಿರುತ್ತೆ. ರೀತು ಹಾಗೆ ಒಬ್ಬೊಬ್ಬಳೇ ಇರ್ತಿದ್ಲು. ಮತ್ತೆ ರೀತುವಿಗೆ ಪೇಂಟಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಅವಳು ನೋಡಿದ ವಸ್ತು ಹಾಗೆ ನೆನಪಿಗೆ ಬರೋ ಎಲ್ಲ ವಸ್ತುವನ್ನ ಕೂಡ ಪೇಂಟ್ ಮಾಡ್ತಾ ಇರ್ತಿದ್ಲು. ಮತ್ತೆ ಅವಳು ಪೇಂಟ್ ಮಾಡಿದ್ದನ್ನ ಫೋಟೋಸ್ ಹೊಡೆದು ಇಟ್ಕೊಂತಿದ್ಲು. ಅದಲ್ಲದೆ ಅವಳಿಗೆ ಹಿಂದಿನ ದಿನದ್ದು ಕೂಡ ನೆನಪಿರೋದಕ್ಕೆ ಅವತ್ತಿನ ವಿಷಯವನ್ನ ಮೊಬೈಲ್ ನಲ್ಲಿ ವಾಯ್ಸ್ ರೆಕಾರ್ಡ್ ಇಟ್ಕೊಂಡಿರ್ತಿದ್ಲು. ಇನ್ನು ಅವಳ ಗಂಡ ಥಾಮಸ್ ರೈಸ್ ಇವನೊಬ್ಬ ಡಾಕ್ಟರ್. ರೀತು ತಾನು ಮನೆಯಲ್ಲಿ ಮಾಡಿರೋ ತನ್ನೆಲ್ಲ ಪೇಂಟಿಂಗ್ಸ್ ಅನ್ನ ತಗೊಂಡು ಒಂದು ಪೇಂಟಿಂಗ್ ಅಂಗಡಿಗೆ ಹೋಗಿ ಕೊಡ್ತಾ ಇರ್ತಿದ್ಲು. ಇವಳ ಪೇಂಟಿಂಗ್ಸ್ ಅನ್ನ ದೊಡ್ಡ ರೆಸಾರ್ಟ್ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದೇ ತರಹದ ಪೇಂಟಿಂಗ್ ಅನ್ನ ಕೊಡ್ತಾ ಇರಿ ಅಂತ ಅಂಗಡಿಯವನು ಹೇಳ್ತಾನೆ. ಅವಳ ಪೇಂಟಿಂಗ್ ಅನ್ನ ಪರ್ಚೇಸ್ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಅವಳ ಗಂಡ ಥಾಮಸ್ ಆಗಿರ್ತಾನೆ. ಥಾಮಸ್ ಅವಳ ಎಲ್ಲ ಪೇಂಟಿಂಗ್ಸ್ ಅನ್ನ ತಗೊಂಡು ಅವನ ಫಾರ್ಮ್ ಹೌಸ್ ನ ಒಂದು ರೂಮ್ ಅಲ್ಲಿ ಇಡ್ತಾ ಇರ್ತಿದ್ದ. ಒಂದು ದಿನ ರೀತು ತನ್ನೆಲ್ಲ ಪೇಂಟ್ ಬಣ್ಣವನ್ನ ಬಿಸಾಡಿ ಅಳ್ತಾ ಇರ್ತಾಳೆ. ಯಾಕಂದ್ರೆ ಅವಳು ನಂಗೆ ಬೋಗೈನ್ವಿಲ್ಲಾ ಚಿತ್ರವನ್ನ ಪೇಂಟ್ ಮಾಡೋಕೆ ಬರ್ತಿಲ್ಲ ಅಂತ ಅಳ್ತಾ ಇರ್ತಾಳೆ. ಬೋಗೈನ್ವಿಲ್ಲಾ ಏನಂದ್ರೆ ಅದು ಒಂದು ರೀತಿಯ ಹೂವು. ಆ ಟೈಮಿಗೆ ಅವಳ ಗಂಡ ಥಾಮಸ್ ಬಂದು ಅವಳಿಗೆ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ಅವಳಿಗೆ ಹೋಗಿ ಸ್ನಾನ ಮಾಡಿಸಿ ಮಲಗಿಸ್ತಾನೆ. ಮತ್ತೆ ಅವನು ಅವಳ ಮೊಬೈಲಲ್ಲಿ ಇರೋ ಎಲ್ಲ ಪೇಂಟಿಂಗ್ಸ್ ಫೋಟೋಸ್ ಅನ್ನ ಕೂಡ ಡಿಲೀಟ್ ಮಾಡ್ತಾನೆ. ಅವತ್ತು ರಾತ್ರಿ ರೀತುವಿಗೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಏನಂದ್ರೆ ತಮ್ಮ ಮನೆಗೆ ಕಳ್ಳರು ಅಟ್ಯಾಕ್ ಮಾಡಿರೋದು. ಇದನ್ನ ಕೇಳಿದ ನಂತರ ಥಾಮಸ್ ನೆಕ್ಸ್ಟ್ ಡೇ ತಮ್ಮ ಮನೆಗೆ CCTVಯನ್ನ ಹಾಕಿಸ್ತಾನೆ. ಅಲ್ಲಿಗೆ CCTV ಹಾಕೋಕೆ ಬಂದವರನ್ನ ನೋಡಿದ ರೀತು ಚಾಕು ತಗೊಂಡು ಚುಚ್ಚೋಕೆ ಹೋಗ್ತಾಳೆ. ಏನಂದ್ರೆ ರೀತುವಿಗೆ ಯಾರಾದ್ರೂ ಹೊಸ ವ್ಯಕ್ತಿಗಳು ಕಂಡ್ರೆ ಆಗ್ತಾ ಇರಲ್ಲ. ಅದೇ ಟೈಮ್ಗೆ ಥಾಮಸ್ ಬಂದು ಅವಳ ಕೆನ್ನಿಗೆ ಹೊಡೆದು ಮಲಗಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಅವತ್ತು ರಾತ್ರಿ ರೀತುವಿಗೆ ಎಚ್ಚರ ಆಗುತ್ತೆ. ಎದ್ದು ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡ್ತಾಳೆ. ತನ್ನ ಗಂಡ ಥಾಮಸ್ ತಲೆಯಿಂದ ರಕ್ತ ಬರ್ತಾ ಇರುತ್ತೆ. ಅದೇ ಟೈಮ್ಗೆ ಅವಳ ಹಿಂದೆ ಇದ್ದ ಕಳ್ಳ ಅವಳ ಕುತ್ತಿಗೆಯನ್ನು ಹಿಡಿದ್ಬಿಡ್ತಾನೆ. ಅವಳು ಪ್ರಜ್ಞೆ ತಪ್ಪಿದ ನಂತರ ಥಾಮಸ್ ಅವನಿಗೆ ಸಖತ್ತಾಗಿ ಹೊಡಿತಾನೆ. ಕಳ್ಳ ಮನೆಯಿಂದ ಹೊರಗೆ ಓಡೋಗಿರ್ತಾನೆ. ಇದು CCTV ಫುಟೇಜ್ ಅಲ್ಲಿ ಕೂಡ ಕ್ಯಾಪ್ಚರ್ ಆಗಿರುತ್ತೆ. ಆದ್ರೆ ಥಾಮಸ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ. ನೆಕ್ಸ್ಟ್ ಡೇ ಅವಳು ಪೇಂಟಿಂಗ್ ಅನ್ನ ಮಾಡುವಾಗ ಅವಳ ತಲೆಗೆ ಸನ್ಫ್ಲವರ್ ಫೋಟೋಸ್ಗಳು ನೆನಪಿಗೆ ಬರ್ತವೆ. ರೀತು ಟಿವಿಯಲ್ಲಿ ನ್ಯೂಸ್ ನೋಡುವಾಗ ತಮಿಳುನಾಡಿನ ಮಿನಿಸ್ಟರ್ ಮಗಳು ಛಾಯಾ ಕಾಣೆಯಾಗಿದ್ದಾಳೆ ಎಂಬುದನ್ನ ನೋಡ್ತಾಳೆ. ಅದನ್ನ ನೋಡಿದ ರೀತುವಿಗೆ ಎಲ್ಲೋ ಇವಳನ್ನ ನೋಡಿದ್ದೀನಿ ಅಂತ ಫ್ಲಾಶ್ ಬ್ಯಾಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ, ಆದ್ರೆ ನೆನಪಿಗೆ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಥಾಮಸ್ ತನ್ನ ವರ್ಕ್ ಮಾಡ್ಕೊಂಡು ಮನೆಗೆ ಬರ್ತಾನೆ. ರೀತು ಅವನನ್ನ ಕರ್ಕೊಂಡು ಬಂದು ತನ್ನ ಪೇಂಟಿಂಗ್ ಅನ್ನ ತೋರಿಸ್ತಾಳೆ. ಪೇಂಟಿಂಗ್ ಏನಂದ್ರೆ ಒಂದು ರ್ಯಾಬಿಟ್, ಬ್ಯಾಟ್ಮ್ಯಾನ್ ಮತ್ತೆ ಸನ್ಫ್ಲವರ್ ಚಿತ್ರ ಆಗಿರುತ್ತೆ. ರೀತು ಇದನ್ನ ತನ್ನ ಮಕ್ಕಳಿಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಇದಾದ ನಂತರ ನೆಕ್ಸ್ಟ್ ಸೀನ್ ಅಲ್ಲಿ ರಾಯ್ಸ್ ವಿದ್ಯುತ್ ಕಾರಲ್ಲಿ ಮನೆಗೆ ಬರ್ತಾನೆ. ರೀತು ನಮ್ಮ ಕಾರ್ಗೆ ಏನಾಯ್ತು ಅಂದ್ರೆ ನಮ್ಮ ಕಾರ್ ಸರ್ವಿಸಿಗೆ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರೀತು ತನ್ನ ಕೈಲಿದ್ದ ಚೈನ್ ಕಾಣಿಸ್ತಾ ಇರಲ್ಲ. ರೀತು ರೆಮಾ ಜೊತೆ ಸೇರಿ ಮನೆಯೆಲ್ಲ ಹುಡುಕ್ತಾ ಇರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಇನ್ಸ್ಪೆಕ್ಟರ್ ಡೇವಿಡ್ ಥಾಮಸ್ ಮನೆಗೆ ಬರ್ತಾನೆ. ಮನೆ ಒಳಗಡೆ ಬಂದು ಮನೆ ಎಲ್ಲ ನೋಡ್ತಾನೆ. ನಿಮ್ಮ ಹೆಂಡತಿಯನ್ನ ಕರೆಸಿ ಅಂತಾನೆ. ಡೇವಿಡ್ ಥಾಮಸ್ಗೆ ಇದು ನಿಮ್ಮ ಮನೆನಾ, ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಥಾಮಸ್ ಅವನ ಹೆಂಡತಿಯನ್ನ ಕರೆಸ್ತಾನೆ. ಡೇವಿಡ್ ರೀತುವಿಗೆ ಅವಳ ಫೋಟೋವನ್ನ ತೋರಿಸಿ ಇದು ನೀವೇನಾ ಅಂತ ಕೇಳ್ತಾನೆ. ಅದಕ್ಕೆ ರೀತು ಹೌದು ಇದು ನಾನೇ, ಇದು ಎಲ್ಲಿದು ಅಂತಾಳೆ. ಅದಕ್ಕೆ ಡೇವಿಡ್ ಅದನ್ನ ನಾನು ನಿಮ್ಗೆ ಕೇಳಬೇಕು ಅಂತಾನೆ. ನಂತರ ಡೇವಿಡ್ ಮಿಸ್ಸಿಂಗ್ ಆಗಿರುವಂತ ಹುಡುಗಿಯ ಫೋಟೋ ತೋರಿಸಿ ಇವಳು ತಮಿಳುನಾಡು CM ಮಗಳು, ಈಗ ಮಿಸ್ ಆಗಿದ್ದಾಳೆ, ನೀವು ಅವಳನ್ನ ಫಾಲೋ ಮಾಡ್ತಿರೋದು CCTVಯಲ್ಲಿ ರೆಕಾರ್ಡ್ ಆಗಿದೆ ಅಂತಾನೆ. ರೀತು ಹೌದಾ, ನಾನಾ, ನಂಗೆ ಏನು ನೆನಪೇ ಆಗ್ತಿಲ್ಲ ಅಂತಾಳೆ. ಥಾಮಸ್ ಡೇವಿಡ್ ಅನ್ನ ಮನೆ ಹೊರಗಡೆ ಕರ್ಕೊಂಡು ಬಂದು ಸರ್ ನನ್ನ ವೈಫ್ಗೆ ಮರುವಿನ ಕಾಯಿಲೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಡೇವಿಡ್ ಸರಿ, ಹಾಗಾದ್ರೆ ನಾಳೆ ಬೆಳಗ್ಗೆ ನೀವು ಅವರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಅವರ ಮನೆಯ CCTV ಫುಟೇಜ್ ಅನ್ನ ತಗೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇ ಥಾಮಸ್ ರೀತುಳನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಡೇವಿಡ್ ಮತ್ತೆ ರೀತುಳಿಗೆ ಛಾಯಾ ಫೋಟೋ ತೋರಿಸಿ ಇವಳು ನೆನಪಿದಳ, ಇವಳಿಗೂ ನಿಂಗೂ ಏನ್ ಸಂಬಂಧ ಅಂತ ಕೇಳ್ತಾನೆ. ರೀತು ಮತ್ತೆ ನಂಗೆ ಏನು ನೆನಪೇ ಆಗ್ತಿಲ್ಲ ಅಂತಾಳೆ. ಕೊನೆಗೆ ರೀತು ಇವಳನ್ನ ಎಲ್ಲೋ ನೋಡಿದ ನೆನಪು, ಆ ಹುಡುಗಿಯ ಜೊತೆ ಒಬ್ಬ ಹೆಂಗಸು ಇದ್ಲು, ಅವಳು ಮೇ ಬಿ ರೆಮಾ ಇರಬೇಕು ಅಂತ ಹೇಳ್ತಾಳೆ. ಡೇವಿಡ್ ರೆಮಾಳನ್ನ ಕರೆಸಿ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾಳೆ, ಆದ್ರೆ ಏನು ಯೂಸ್ ಆಗೋದಿಲ್ಲ. ಡೇವಿಡ್ ಅವರ ಮನೆಯ CCTV ಫುಟೇಜ್ ಅನ್ನ ನೋಡುವಾಗ ಅವರ ಮನೆಗೆ ಕಳ್ಳ ಬಂದಿದ್ದು ಥಾಮಸ್ ಅವನಿಗೆ ಹೊಡೆದಿದ್ದನ್ನ ನೋಡಿ ಥಾಮಸ್ ನಿಮ್ಮ ಮನೆಗೆ ಕಳ್ಳ ಬಂದಿದ್ರು ಕೂಡ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಥಾಮಸ್ ಇಲ್ಲ, ನಮ್ಮ ಮನೆಯಲ್ಲಿ ಯಾವ ವಸ್ತು ಕಳ್ತನ ಆಗಿದ್ದಿಲ್ಲ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಾನೆ.
ಡೇವಿಡ್ ಥಾಮಸ್ಗೆ ಈ ಕೇಸ್ಗೆ ನಮ್ಮ ಮೇಲೆ ತುಂಬಾನೇ ಪ್ರೆಷರ್ ಇದೆ. ಈಗ ನಮಗೆ ಇರೋ ಒಂದು ಲೀಡ್ ಅಂದ್ರೆ ಅದು ನಿಮ್ಮ ವೈಫ್. ಯಾಕಂದ್ರೆ ಛಾಯಾಳನ್ನ ಪದೇ ಪದೇ ಫಾಲೋ ಮಾಡೋದು CCTV ಫುಟೇಜ್ ಅಲ್ಲಿ ಇದೆ ಅಂತಾನೆ. ಸರಿ, ಹಾಗಾದ್ರೆ ನಿಮ್ಮ ವೈಫ್ ಕಂಡೀಷನ್ ಅನ್ನ ಅರ್ಥ ಮಾಡ್ಕೊಳ್ಳೋ ಕ್ರಿಮಿನಾಲಜಿಸ್ಟ್ ಅನ್ನ ಕರೆಸಿ ಇನ್ವೆಸ್ಟಿಗೇಷನ್ ಮಾಡೋಣ, ನಾಳೆ ಕರ್ಕೊಂಡು ಬನ್ನಿ ಅಂತಾನೆ. ಥಾಮಸ್ ಸರಿ ಆಯ್ತು ಅಂತ ಹೋಗ್ತಾನೆ. ಅವತ್ತು ರಾತ್ರಿ ಡೇವಿಡ್ ಅವನ ಸ್ಟಾಫ್ಗೆ ಈ ವರ್ಷದಲ್ಲಿ ಮಿಸ್ ಆಗಿರುವ ಎಲ್ಲಾ ಹುಡುಗಿಯರ ಡೀಟೇಲ್ಸ್ ಅನ್ನ ತಗೊಂಡ್ ಬಾ ಅಂತಾನೆ. ಇನ್ನು ನೆಕ್ಸ್ಟ್ ಡೇ ಥಾಮಸ್ ರೀತುಳನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾನೆ. ರೀತುಳನ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಮೀರಾ ಅಂತ ಕ್ರಿಮಿನಾಲಜಿಸ್ಟ್ ಬಂದಿರ್ತಾಳೆ. ಮೀರಾ ರೀತುಳ ಮೊಬೈಲ್ ಅಲ್ಲಿರುವ ಎಲ್ಲಾ ವಾಯ್ಸ್ ರೆಕಾರ್ಡ್ ಅನ್ನ ನೋಡ್ತಾಳೆ. ಬಟ್ ಅವರಿಗೆ ಯಾವ್ದು ಯೂಸ್ ಬರೋದಿಲ್ಲ. ಮೀರಾ ರೀತುವಿಗೆ ನೀನು ಸನ್ಫ್ಲವರ್ ಚಿತ್ರ ಪೇಂಟಿಂಗ್ ಮಾಡಿದೀಯ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ರೀತು ಅದಕ್ಕೂ ಈ ಕೇಸ್ಗೂ ಏನ್ ಸಂಬಂಧ ಅಂತ ಕೇಳ್ತಾಳೆ. ಡೇವಿಡ್ ಅದನ್ನ ನೀನು ನಮಗೆ ಹೇಳ್ಬೇಕು ಅಂತಾನೆ. ಏನಂದ್ರೆ ರೀತು ಪೇಂಟಿಂಗ್ ಮಾಡಿರೋ ಸನ್ಫ್ಲವರ್ ಮತ್ತೆ ಮಿಸ್ ಆಗಿರುವ ಛಾಯಾ ಹಾಕಿರೋ ಶರ್ಟ್ ಸನ್ಫ್ಲವರ್ ಆಗಿರುತ್ತೆ. ಇನ್ನೊಂದು ಕಡೆ ಥಾಮಸ್ ಮನೆಗೆ ಬಂದಿರೋ ಕಳ್ಳ ಬ್ರಿಡ್ಜ್ ಇಂದ ಕೆಳಗೆ ಬಿದ್ದು ಸತ್ತೋಗಿರ್ತಾನೆ. ಆಗ ಅಲ್ಲಿರೋ ಪೊಲೀಸರಿಗೆ ಕಳ್ಳನ ಬಳಿ ಇದ್ದ ಬ್ರೇಸ್ಲೆಟ್ ಅವರಿಗೆ ಸಿಗುತ್ತೆ. ಆ ಬ್ರೇಸ್ಲೆಟ್ ಬೇರೆ ಯಾರದೂ ಅಲ್ಲ, ಅದು ರೀತುದೇ ಆಗಿರುತ್ತೆ. ಇನ್ನೊಂದು ಕಡೆ ರೇಮಾ ಆನ್ಲೈನ್ ನಲ್ಲಿ ಬಟ್ಟೆ ತಗೊಂಡಿರ್ತಾಳೆ. ರೀತು ನಾನು ಕೂಡ ಆನ್ಲೈನ್ ನಲ್ಲಿ ಏನೋ ಪರ್ಚೇಸ್ ಮಾಡ್ಬೇಕು ಅಂತಾಳೆ. ಅದಕ್ಕೆ ರೇಮಾ ಬ್ರೇಸ್ಲೆಟ್ ಅಂತ ಕೇಳ್ತಾಳೆ. ರೀತು ಹೌದಲ್ಲ, ನನ್ನ ಬ್ರೇಸ್ಲೆಟ್ ಎಲ್ಲಿ ಅಂತ ರೇಮಾಗೆ ಕೇಳ್ತಾಳೆ. ರಾಯ್ಸ್ ಕಾರನ್ನ ಶೋರೂಮ್ಗೆ ಸರ್ವಿಸ್ಗೆ ತಗೊಂಡೋಗಿದ್ದ ಅಲ್ವಾ, ಅಲ್ಲಿ ಮಿಸ್ ಆಗಿರ್ಬೇಕು ಅಂತ ರೀತು, ರೇಮಾ, ವಿಜ್ಜು ಶೋರೂಮ್ಗೆ ಹೋಗ್ತಾರೆ. ಶೋರೂಮ್ ಅವರು ರೀತುಗೆ ಕಾರ್ ನಂಬರ್ ಹೇಳ್ತೀರಾ ಅಂತಾನೆ. ಆದ್ರೆ ಅವಳಿಗೆ ಏನು ನೆನಪಿರೋದೇ ಇಲ್ಲ. ವಿಜ್ಜುನೇ ಕಾರ್ ನಂಬರ್ ಅನ್ನ ಹೇಳ್ತಾನೆ. ಆದ್ರೆ ಶೋರೂಮ್ ಅವರು ಸಿಸ್ಟಮ್ ಅಲ್ಲಿ ಚೆಕ್ ಮಾಡಿ, ಇಲ್ಲ ನಿಮ್ಮ ಹಸ್ಬೆಂಡ್ 1 ಮಂತ್ ಆಯ್ತು ಸರ್ವಿಸ್ ಮಾಡಿಸಿ ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ. ವಿಜ್ಜು ಹೊರಗಡೆ ಬಂದ ಮೇಲೆ ಅಲ್ಲಿರುವ ಒಂದು ವ್ಯಕ್ತಿಗೆ ಥಾಮಸ್ ಅವರ ವೈಫ್ ಬ್ರಾಸ್ಲೆಟ್ ಕಾಣಿಸ್ತಿಲ್ಲ ಅಂತಾನೆ. ಅದಕ್ಕೆ ಆ ವ್ಯಕ್ತಿ ನನ್ನೇನು ಕೇಳ್ತೀಯಾ, ಅವರನ್ನ ಕೇಳು, ಅವರೇ ತಾನೇ ಅವತ್ತು ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದು ಅಂತಾನೆ. ಅದಕ್ಕೆ ವಿಜ್ಜು ಇಲ್ಲ, ಅವರಿಗೆ ಡ್ರೈವಿಂಗ್ ಬರೋದೇ ಇಲ್ಲ ಅಂತಾನೆ. ಆ ವ್ಯಕ್ತಿ ರೀತು ಕಾರ್ ಡ್ರೈವ್ ಮಾಡಿದಂತ CCTV ಫುಟೇಜ್ ಅನ್ನ ಕೂಡ ತೋರಿಸ್ತಾನೆ. ಇದನ್ನ ನೋಡಿದ ರೀತುಗೂ ಕೂಡ ಶಾಕ್ ಆಗುತ್ತೆ. ಮನೆಗೆ ಬಂದು ಥಾಮಸ್ ಅನ್ನ ಕೇಳ್ತಾಳೆ, ನಮ್ಮ ಕಾರ್ ಎಲ್ಲಿ ಸರ್ವಿಸ್ ಕೊಟ್ಟಿದ್ರಿ? ನಾವು ಶೋರೂಮ್ಗೆ ಹೋದ್ರೆ ನಿಮ್ಮ ಕಾರ್ ಇಲ್ಲಿಗೆ ಬಂದು 1 ತಿಂಗಳಾಯ್ತು, ರೀಸೆಂಟ್ ಆಗಿ ಬಂದಿಲ್ಲ ಅಂದ್ರು ಅಂತಾಳೆ. ಮತ್ತೆ ನಂಗೆ ಕಾರ್ ಡ್ರೈವ್ ಮಾಡಕ್ಕೆ ಬರುತ್ತಾ, ಹೇಗೆ ನಿಜ ಹೇಳಿ ಅಂತ ಕೇಳ್ತಾಳೆ. ಥಾಮಸ್ ಹೌದು, ಅವತ್ತು ಮನೆಗೆ ಕಳ್ಳ ಬಂದಿದ್ದ ದಿನ ಅವನನ್ನ ಹಿಂಬಾಲಿಸ್ಕೊಂಡು ಕಾರಲ್ಲಿ ಹೋಗುವಾಗ ಅವನು ಬ್ರಿಡ್ಜ್ ಕೆಳಗೆ ಬೀಳ್ತಾನೆ. ನಂತರ ನನಗೆ ತಲೆಗೆ ಏಟು ಬಿದ್ದ ಕಾರಣ ಪ್ರಜ್ಞೆ ತಪ್ಪಿದ ನಂತರ ನೀನೇ ಕಾರ್ ಡ್ರೈವ್ ಮಾಡ್ಕೊಂಡು ನನ್ನನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದೀಯಾ ಅಂತ ಹೇಳ್ತಾನೆ. ಇದನ್ನೇ ನಾನು ನಿಂಗೆ 2 ಸರಿ ಹೇಳಿದ್ದೀನಿ, ಆದ್ರೂ ಕೂಡ ನೀನು ನೆನಪಿಟ್ಕೊಂಡಿಲ್ಲ ಅಂತಾನೆ. ಅದಕ್ಕೆ ರೀತು ಹೌದಾ ಸಾರಿ ಅಂತ ಅಳ್ತಾಳೆ. ನೆಕ್ಸ್ಟ್ ಡೇ ರೀನಾ ಮತ್ತೆ ಡೇವಿಡ್ ರೀತುಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಕೇಳೋ ಪ್ರಶ್ನೆಗೂ ರೀತು ಹೇಳೋ ಆನ್ಸರ್ ನನ್ನ ಕೇಳಿ ಅವ್ರಿಗೂ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ರೀತು ಒಂದೊಂದು ಸಾರಿ ಒಂದೊಂದು ಉತ್ತರ ಹೇಳ್ತಾ ಇರ್ತಾಳೆ. ಹೀಗೆ ಕ್ವಶನ್ ಕೇಳ್ತಾ ಇದ್ದಂತೆ ರೀತು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಡೇವಿಡ್ ಥಾಮಸ್ ಅನ್ನ ಕರೆಸಿ ಛಾಯೆಗೆ ಏನಾಗಿದೆ ಅನ್ನೋದು ನಿಮ್ಮ ವೈಫ್ಗೆ ಗೊತ್ತಿದೆ, ಅದನ್ನ ನಾವು ಕಂಡು ಹಿಡಿತೀವಿ ಅಂತ ಹೇಳ್ತಾನೆ. ಮತ್ತೆ 2 ದಿನ ಆದ್ಮೇಲೆ ಡೇವಿಡ್ ರೀನಾ ಥಾಮಸ್ ಮನೆಗೆ ಬರ್ತಾರೆ. ರೀತಿಗೆ ಇವ್ರು ಯಾರು ಅನ್ನೋದೇ ನೆನಪಿರೋದಿಲ್ಲ. ಡೇವಿಡ್ ರೀತುವಿಗೆ ಅವಳ ಮನೆಗೆ ಬಂದ ಕಳ್ಳನ ಫೋಟೋ ತೋರಿಸಿ ಇವನು ಗೊತ್ತಾ ನೋಡಿದೀರಾ ಅಂತ ಕೇಳ್ತಾನೆ. ರೀತು ಇಲ್ಲ ನನಗೇನು ನೆನಪಿಲ್ಲ ಅಂತ ಹೇಳ್ತಾಳೆ. ಮತ್ತೆ ಡೇವಿಡ್ ಅವಳ ಕಾಣೆಯಾಗಿರೋ ಬ್ರೇಸ್ಲೆಟ್ ಅನ್ನ ತೋರಿಸ್ತಾನೆ. ಇದು ನಿಮ್ಮದೇ ಅಂತಾನೆ. ಅದಕ್ಕೆ ರೀತು ಇಲ್ಲ ಇದು ನನ್ನದಲ್ಲ, ನನ್ನ ಬ್ರೇಸ್ಲೆಟ್ ನನ್ನ ಹತ್ರನೇ ಇದೆ ಅಂತಾಳೆ. ನೆಕ್ಸ್ಟ್ ರೀತು ಮಕ್ಕಳು ಬಂದ್ರು ಅಂತ ಹೊರಗಡೆ ಹೋಗ್ತಾಳೆ. ಏನಂದ್ರೆ ರೀತುವಿಗೆ ಯಾವುದೇ ಮಕ್ಕಳು ಇರೋದಿಲ್ಲ, ಅವಳು ತನ್ನದೇ ಆದ ಒಂದು ಪ್ರಪಂಚದಲ್ಲಿ ಇರ್ತಾ ಇದ್ಲು. ಮಕ್ಕಳು ಇಲ್ಲ ಅನ್ನೋ ವಿಷಯ ಕೂಡ ಅವಳಿಗೆ ಗೊತ್ತಿರೋದಿಲ್ಲ. ರೀತಿಗೆ ಆಕ್ಸಿಡೆಂಟ್ ಆದ ನಂತರ ಈ ತರ ಆಗ್ತಿದೆ ಅಂತ ಥಾಮಸ್ ಅವ್ರಿಗೆ ಹೇಳ್ತಾನೆ. ಥಾಮಸ್ ಡೇವಿಡ್ಗೆ ಆ ಬ್ರೇಸ್ಲೆಟ್ ನಮ್ಮದೇ, ಆ ಕಳ್ಳನೆ ನಮ್ಮ ಮನೆಗೆ ಬಂದಿದ್ದು. ರೀತು ಬ್ರೇಸ್ಲೆಟ್ ಇಲ್ಲ ಅಂತ ಹುಡುಕ್ತಾ ಇರೋದನ್ನ ನೋಡಿ ಹೊಸ ಬ್ರೇಸ್ಲೆಟ್ ಅನ್ನ ತಂದು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ರೀತು ಸ್ನಾನ ಮಾಡುವಾಗ ತನ್ನ ಮೈ ಮೇಲೆ ಇರೋ ಗಾಯದ ಮಾರ್ಕ್ಗಳನ್ನ ನೋಡಿ ಶಾಕ್ ಆಗ್ತಾಳೆ. ನೆಕ್ಸ್ಟ್ ಡೇ ಮತ್ತೆ ಡೇವಿಡ್ ರೀತುವಿಗೆ ಆ ಕಾಣೆಯಾದ 3 ಹುಡುಗಿಯರ ಫೋಟೋಸ್ ತೋರಿಸಿ ಇವರಿಬ್ಬರನ್ನ ನೋಡಿದ್ದೀಯಾ, ಏನಾದ್ರೂ ನೆನಪಿದೆಯಾ ಅಂತ ಕೇಳ್ತಾನೆ. ರೀತು ಇಲ್ಲ ನಂಗೇನು ನೆನಪಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಡೇವಿಡ್ ರೀತುಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ ಹತ್ರ ಕೂಡ ಹೋಗಿ ಅವಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ರೀತು ಇಲ್ಲಿಗೆ ಬಂದ್ರೆ ಏನ್ ಮಾಡ್ತಿದ್ಲು ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಅವಳು ಇಲ್ಲಿಗೆ ಬಂದ್ರೆ ಅವಳು ಪೇಂಟಿಂಗ್ಸ್ ಅನ್ನ ಮಾಡ್ತಿದ್ಲು ಅಂತಾನೆ. ಡೇವಿಡ್ 3 ಹುಡುಗಿಯ ಫೋಟೋ ತೋರಿಸಿ ಎಲ್ಲಾದ್ರೂ ಇವರನ್ನ ನೋಡಿದ್ರ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ಇಲ್ಲ ಯಾವತ್ತೂ ನೋಡಿಲ್ಲ, ಇವರನ್ನ ಟಿವಿ ನ್ಯೂಸ್ ಅಲ್ಲಿ ನೋಡಿದ್ ಬಿಟ್ರೆ ಎಲ್ಲೂ ನೋಡಿಲ್ಲ ಅಂತಾನೆ. ನೆಕ್ಸ್ಟ್ ಡೇ ರೀನಾ ರೀತುವಿಗೆ ಮೆಡಿಕಲ್ ಅಸೋಸಿಯೇಷನ್ ಟ್ರೈ ಮಾಡ್ತಾಳೆ. ಏನಂದ್ರೆ ರೀತುವಿಗೆ ಏನಾದ್ರೂ ನೆನಪಿಗೆ ಬಂದ್ರೆ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಕೊನೆಗೆ ಒಂದಂತೂ ಗೊತ್ತಾಗುತ್ತೆ, ಏನಂದ್ರೆ ಒಂದು ಬಾವಿ. ರೀನಾ ಈ ಬಾವಿಯ ಬಗ್ಗೆ ಥಾಮಸ್ಗೆ ಕೇಳಿದ್ರೆ ಥಾಮಸ್ ಮೇ ಬಿ ಅದು ಅವಳ ಬಾಲೆಲ್ಲ ನೆನಪಾಗಿರ್ಬೇಕು ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಅವರು ಪೇಂಟಿಂಗ್ ಅಂಗಡಿಗೆ ಬರ್ತಾರೆ. ರೀನೆಗೆ ಗೊತ್ತಾಗುತ್ತೆ ಏನಂದ್ರೆ ರೀತುಳ ಎಲ್ಲ ಪೇಂಟಿಂಗ್ಸ್ ಅನ್ನ ತಗೊಳ್ಳೋದು ಥಾಮಸ್ ಅಂತ. ಅವನನ್ನ ಹುಡ್ಕೊಂಡು ಅವನ ಫಾರ್ಮ್ ಹೌಸ್ಗೆ ಬರ್ತಾಳೆ. ಫಾರ್ಮ್ ಹೌಸ್ ಅಲ್ಲಿ ರೀತುಳ ಪೇಂಟಿಂಗ್ಸ್ ಅನ್ನ ನೋಡಿ ಮತ್ತೆ ಕೆಲವು ಡೌಟ್ಸ್ ಬಂದ ತಕ್ಷಣ ಅಲ್ಲಿಂದ ಹೆದರಿ ಹೋಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಥಾಮಸ್
ರೀತು ಮಾಡಿರುವಂತ ಸನ್ಫ್ಲವರ್, ರ್ಯಾಬಿಟ್ ಮತ್ತೆ ಬ್ಯಾಟ್ಮನ್ ಪೇಂಟಿಂಗ್ ಅನ್ನ ನೋಡ್ತಾನೆ. ಆದ್ರೆ ಅವುಗಳು ಅಲ್ಲಿ ಇರೋದಿಲ್ಲ. ರೀತು ಅವುಗಳನ್ನ ರೀನಾಗೆ ಕೊಟ್ಟಿರ್ತಾಳೆ. ಏನಂದ್ರೆ ಆ ಪೇಂಟಿಂಗ್ಸ್ ಗಳು ಆ ಮಿಸ್ ಆಗಿರೋ 3 ಹುಡುಗಿಯರ ಬಟ್ಟೆ ಮೇಲೆ ಇರುವಂತ ಚಿತ್ರ ಆಗಿರ್ತವೆ. ಸೊ ರೀನಾಗೆ ಗೊತ್ತಿರುತ್ತೆ ರೀತು ಇದನ್ನ ಪೇಂಟ್ ಮಾಡ್ತಿರೋದ್ರಿಂದ ಇವಳಿಗೆ ಅವ್ರಿಗೆ ಏನಾಗಿದೆ ಅನ್ನೋ ನಿಜ ಗೊತ್ತಿರುತ್ತೆ. ಆದ್ರೆ ಇವಳಿಗೆ ಹೇಳೋಕೆ ನೆನಪಾಗ್ತಿಲ್ಲ ಅಂತ ತಗೊಂಡೋಗಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಡೇ ಡೇವಿಡ್ ರೀತು ಮನೆಗೆ ಬರ್ತಾನೆ. ನಿನ್ನೆಯಿಂದ ಮೀರಾ ಕಾಣಿಸ್ತಿಲ್ಲ, ಲಾಸ್ಟ್ ಟೈಮ್ ನೀನೇ ಅವಳನ್ನ ಮೀಟ್ ಮಾಡಿರೋದು ಅಂತ ಡೇವಿಡ್ ರೀತುಗೆ ಕೇಳ್ತಾನೆ. ರೀತು ಇಲ್ಲ ನಂಗೇನು ನೆನಪಾಗ್ತಿಲ್ಲ ಅಂತಾಳೆ. CCTV ಫುಟೇಜ್ ಅನ್ನ ಚೆಕ್ ಮಾಡ್ತಾರೆ. ಮೀರಾ ರೀತುಳ ಜೊತೆ ಮಾತಾಡಿ ರೀತುಳ ಪೇಂಟಿಂಗ್ಸ್ ಅನ್ನ ತಗೊಂಡಿರೋದು CCTVಯಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಡಾಕ್ಟರ್ ಥಾಮಸ್ ಮನೆಯಿಂದ ಡೈರೆಕ್ಟ್ ಆಗಿ ತನ್ನ ಫಾರ್ಮ್ ಹೌಸ್ಗೆ ಬರ್ತಾನೆ. ಮನೆ ಒಳಗಡೆ ಬರ್ತಾನೆ. ಅಲ್ಲಿ ಅವನು ಸಾಕಿರೋ ನಾಯಿಗೆ ಯಾವುದೋ ಮಾಂಸವನ್ನ ಹಾಕ್ತಾನೆ. ನಂತರ ಥಾಮಸ್ ಮನೆ ಒಳಗೆ ಇರೋ ಬೇಸ್ಮೆಂಟ್ ಜಾಗಕ್ಕೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಮಿಸ್ ಆಗಿರೋ ಮೀರಾಳನ್ನ ಥಾಮಸ್ ಇಲ್ಲಿ ಮಲಗಿಸಿ ಚೈನಿಂದ ಕಟ್ ಹಾಕಿರ್ತಾನೆ. ಸೊ ಈಗ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಮಿಸ್ ಆಗಿರುವಂತ ಎಲ್ಲ ಹುಡುಗಿಯರನ್ನ ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ರೀತುಳ ಗಂಡ ಥಾಮಸ್ ರಾಯ್ಸ್ ಆಗಿರ್ತಾನೆ. ಈಗ ಥಾಮಸ್ನ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಏನಂದ್ರೆ ಥಾಮಸ್ನ ತಂದೆ ತಾಯಿ ಓಡೋಗಿ ಮದುವೆ ಆಗಿರ್ತಾರೆ. ಸುಮಾರು ವರ್ಷಗಳ ನಂತರ ಥಾಮಸ್ನ ತಾಯಿ ಇವಳ ಅಪ್ಪನ ಮನೆಗೆ ಬರ್ತಾಳೆ. ಥಾಮಸ್ನ ತಾತ ಥಾಮಸ್ ಮತ್ತೆ ಅವನ ಮಗಳನ್ನ ಒಳಗೆ ಬಿಟ್ಕೊಂಡು ಥಾಮಸ್ ಅಪ್ಪನನ್ನ ಮನೆಯಿಂದ ಹೊರಗೆ ಹಾಕಿರ್ತಾನೆ. ಹೀಗೆ ದಿನ ಕಳೆದಂತೆ ಥಾಮಸ್ ಚಿಕ್ಕ ವಯಸ್ಸಿನಲ್ಲೇ ತನ್ನ ತಾತ ಏನ್ ಮಾಡ್ತಾನೋ ಅದೇ ರೀತಿ ಇವನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನ ತಾತ ಊರಿನ ಮುಖಂಡನಾಗಿರ್ತಾನೆ. ಆ ವಯಸ್ಸಲ್ಲಿ ಕೂಡ ಹುಡುಗಿಯರನ್ನ ಬಲವಂತವಾಗಿ ಕರ್ಕೊಂಡು ಬಂದು ರೇಪ್ ಮಾಡ್ತಾ ಇರ್ತಾನೆ. ಇದಾದ ನಂತರ ಅವರನ್ನ ಕತ್ತರಿಸಿ ಅವನು ಸಾಕಿರೋ ಹಂದಿಗಳಿಗೆ ಹಾಕ್ತಾ ಇರ್ತಾನೆ. ಇದನ್ನೆಲ್ಲ ಅವನ ಮೊಮ್ಮಗ ನೋಡಿ ಶಾಕ್ ಆಗ್ತಾನೆ. ಅದಲ್ಲದೆ ಅವನ ತಾತ ಅವರ ಮನೆಯಲ್ಲಿ ಕೆಲಸ ಮಾಡೋ ಆಳುಗಳ ಹೆಂಡತಿಯರ ಜೊತೆ ಕೂಡ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾನೆ. ದಿನೇ ರಾತ್ರಿ ಹೋಗಿ ಬರ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿದ ಥಾಮಸ್ ಕೂಡ ಅವನ ತಾತನ ತರನೇ ಆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡವರ ಜೊತೆ ಸೆಕ್ಸ್ ಅಫೇರ್ಸ್ ಗಳನ್ನ ಇಟ್ಕೊಂತಾನೆ. ಇನ್ನು ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ರೆಸೆಂಟ್ಗೆ ಬರ್ತಾರೆ. ಈಗ ಅದೇ ಥಾಮಸ್ ದೊಡ್ಡವನಾಗಿ ತನಗೆ ಕಾಣ್ತಿರೋ ಎಲ್ಲ ಹುಡುಗಿಯರನ್ನ ಅವನ ತಾತನ ಮನೆಗೆ ಈಗಿನ ಫಾರ್ಮ್ ಹೌಸ್ಗೆ ಕರ್ಕೊಂಡು ಬಂದು ವಿಚಿತ್ರವಾಗಿ ಅವರನ್ನ ರೇಪ್ ಮಾಡಿ ಅವನ ತಾತನಂತೆ ದೇಹದ ಭಾಗಗಳನ್ನ ಅವನು ಸಾಕಿರುವಂತಹ ಹಂದಿಗಳಿಗೆ ಮತ್ತೆ ನಾಯಿಗಳಿಗೆ ಹಾಕ್ತಾ ಇರ್ತಾನೆ. ಇನ್ನೊಂದು ಕಡೆ ಏನೋ ಗೊತ್ತಿಲ್ಲ ರೀತುವಿಗೆ ಒಂದು ವಿಷಯ ನೆನಪಾಗುತ್ತೆ. ಏನಂದ್ರೆ ರೀನಾಗೆ ರೀತು ಕಾಲ್ ಮಾಡಿ ಒಂದು ವಿಷಯ ಹೇಳಬೇಕು, ನಮ್ಮ ಫಾರ್ಮ್ ಹೌಸ್ಗೆ ಬಾ ಅಂತ ಹೇಳಿ ಫೋನ್ ಕಟ್ ಮಾಡಿರ್ತಾಳೆ. ಇದು ನೆನಪಿಗೆ ಬಂದ ನಂತರ ಅವತ್ ರಾತ್ರಿನೇ ರೀತು, ರೇಮಾ ಮತ್ತೆ ವಿಜು ಫಾರ್ಮ್ ಹೌಸ್ ಬಳಿ ಬರ್ತಾರೆ. ಥಾಮಸ್ ಒಳಗಡೆ ಇರ್ತಾನೆ. ಇನ್ನೇನು ರೀನಾಳನ್ನ ಕೊಲ್ಬೇಕು ಅನ್ನೋ ಅಷ್ಟರಲ್ಲಿ ಇವರು ಬರ್ತಾರೆ. ತಕ್ಷಣ ಒಳಗಡೆ ಬಂದು ಕೂತಿರ್ತಾನೆ. ರೀತು ಮತ್ತು ರೇಮಾಳನ್ನ ನೋಡಿ ಅವರನ್ನ ಅಲ್ಲೇ ಲಾಕ್ ಮಾಡಿ ಸೀದಾ ವಿಜು ಹತ್ತಿರ ಹೋಗಿ ಅವನಿಗೆ ಸಖತ್ತಾಗಿ ಹೊಡೆದು ಅವನನ್ನ ಅಲ್ಲೇ ಸಾಯಿಸ್ತಾನೆ. ನಂತರ ರೇಮಗೂ ಹೊಡೆದು ಬೇಸ್ಮೆಂಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ರೀತುವಿಗೆ ಮಾತ್ರ ಏನು ಮಾಡೋದಿಲ್ಲ. ಇಲ್ಲಿ ಮತ್ತೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಏನಂದ್ರೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಆಕ್ಸಿಡೆಂಟ್ ಆದಾಗ ಡಾಕ್ಟರ್ ಥಾಮಸ್ಗೆ ರೀತು ನೀರಿನಲ್ಲಿ ಮುಳುಗಿದ್ರೆ ಅವಳು ದಿನದ ನೆನಪುಗಳನ್ನ ಮರೆತು ಹೋಗ್ತಾಳೆ ಅಂದಿರ್ತಾರೆ. ಅದಕ್ಕೆ ಥಾಮಸ್ ಪ್ರತಿದಿನ ರಾತ್ರಿ ರೀತುವಿಗೆ ಹೊಡೆದು ನೀರಲ್ಲಿ ಮುಳುಗಿಸ್ತಾ ಇರ್ತಾನೆ. ರೀತುಳಿಗೆ ತನ್ನ ಮೈ ಮೇಲೆ ಆಗಿರುವ ಗಾಯಗಳು ಯಾಕೆ ಆಗಿರ್ಬೋದು ಅಂತ ಗೊತ್ತಿರೋದಿಲ್ಲ. ಈಗ ಮಿಸ್ ಆಗಿರುವಂತ ಹುಡುಗಿರನ್ನ ಥಾಮಸ್ ರೀತುವಿನ ಮೂಲಕ ಕರೆಸ್ಕೊಂಡು ಕಿಡ್ನಾಪ್ ಮಾಡ್ತಾನೆ. ಹೀಗೆ ರೋಡಲ್ಲಿ ಕಾಣಿಸ್ತಿರೋ ಪ್ರತಿಯೊಂದು ಹುಡುಗಿರನ್ನ ಕರೆದುಕೊಂಡು ಬಂದು ಅವರನ್ನ ರೇಪ್ ಮಾಡಿ ಅವನ ತಾತನ ತರನೇ ದೇಹದ ಭಾಗಗಳನ್ನ ಕಟ್ ಮಾಡಿ ಕಾಡು ಹಂದಿಗಳಿಗೆ ಹಾಕ್ತಾ ಇರ್ತಾನೆ. ಈಗ ಪೊಲೀಸರು ಹುಡುಕ್ತಿರೋ ಆ ಸೈಕೋ ಕಿಲ್ಲರ್ ಇವನೇ ಥಾಮಸ್ ರಾಯ್ಸ್ ಆಗಿರ್ತಾನೆ. ಅವನು ಕೊಂದಿರುವಂತ ಎಲ್ಲಾ ಹುಡುಗಿಯರ ಬಟ್ಟೆಗಳನ್ನ ಒಂದು ಕಡೆ ಇಟ್ಟಿರ್ತಾನೆ. ಇದೆಲ್ಲ ನಡೆದ ಪ್ರತಿದಿನ ರಾತ್ರಿ ಥಾಮಸ್ ರೀತುಗಳನ್ನ ಬಾತ್ ಡಬ್ ಅಲ್ಲಿ ಮುಳುಗಿಸ್ತಾ ಇರ್ತಾನೆ. ಈಗ ಪ್ರೆಸೆಂಟ್ ಅಲ್ಲಿ ಕೂಡ ರೀತುಗಳನ್ನ ಬಾತ್ ಡಬ್ ಅಲ್ಲಿ ಮುಳುಗಿಸಕ್ಕೆ ನೋಡ್ತಾನೆ. ಆದ್ರೆ ಅವಳು ಅವನನ್ನ ತಳ್ಳಿ ಡೋರ್ ಲಾಕ್ ಮಾಡಿ ಮನೆಯಿಂದ ಹೊರಗೆ ಹೋಗ್ತಾಳೆ. ಹೊರಗಡೆ ನಾಯಿ ಇರೋದ್ರಿಂದ ಮತ್ತೆ ಥಾಮಸ್ ಕೈಗೆ ಸಿಕ್ಕಾಕೊಳ್ತಾಳೆ. ಕೊನೆಗೆ ಬೇಸ್ಮೆಂಟ್ ಅಲ್ಲಿ ರೀನಾ ಥಾಮಸ್ ಕುತ್ತಿಗೆಗೆ ಲಾಕ್ ಮಾಡ್ತಾಳೆ. ರೀನಾ ರೀತುಗೆ ಶೂಟ್ ಮಾಡು ಅಂತಾಳೆ. ರೀತು ಕೊನೆಗೂ ಥಾಮಸ್ ಅನ್ನ ಶೂಟ್ ಮಾಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಡೇವಿಡ್ ಅಲ್ಲಿಗೆ ಬಂದು ಅವನನ್ನ ಹಿಡಿತಾರೆ. ಇನ್ನು ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಡೇ ಡೇವಿಡ್ ರೀತುವಿಗೆ ಒಂದು ನಿಜವನ್ನ ಹೇಳ್ತಾನೆ. ಏನಂದ್ರೆ ನಿನ್ನ ನಿಜವಾದ ಹೆಸರು ರೀತು ಅಲ್ಲ, ನೀನು ಥಾಮಸ್ ಹೆಂಡ್ತಿನೂ ಅಲ್ಲ ಅಂತಾನೆ. ಅವನು ಕಿಡ್ನಾಪ್ ಮಾಡ್ತಿರೋ ಹುಡುಗಿಯರಲ್ಲಿ ನೀನು ಕೂಡ ಒಬ್ಳು ಅಂತಾನೆ. ಅವಳಿಗೆ ಸಖತ್ ಶಾಕ್ ಆಗುತ್ತೆ. ಏನಂದ್ರೆ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ ಅವಳಿಗೆ ಮರುವಿನ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಅವಳನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವಳ ಮೂಲಕನೇ ಹುಡುಗಿಯರನ್ನ ಕಿಡ್ನಾಪ್ ಮಾಡಿಸಿ ರೇಪ್ ಮಾಡಿ ಸಾಯಿಸುವುದರ ಮೂಲಕ ಖುಷಿ ಪಡ್ತಾ ಇರ್ತಾನೆ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಥಾಮಸ್ ಜೈಲಲ್ಲಿ ಇರ್ತಾನೆ. ಅವನಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಕೊನೆಗೆ ರೀತು ಹೆಸರಿನ ಆ ಹುಡುಗಿ ಮತ್ತೆ ಥಾಮಸ್ ಇಬ್ರು ಮುಖಾಮುಖಿ ಆಗ್ತಾರೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.